ಪಡ್ಕೊ ಬಂದಾಗ ಒಬ್ಬರಿಂದ ಒಬ್ಬರಿಗೆ ಬಾಯಿಗೆ ಹೋಗಿದೆ ನೋಡಿ, ಅಲ್ಲಿ ಹೋಗಿ ಬಂದಮೇಲೆ ನನಗೆ ಒಳ್ಳೇದಾಯಿತು ಅಂತೇಳಿ. ಸೊ ಅದಕ್ಕೆ ಜನಸಂಖ್ಯೆನೂ ಜಾಸ್ತಿ ಆಗಿರುವಂಥದ್ದು ಇಲ್ಲಿ ಕಾಣಬಹುದಾಗಿದೆ. ಕರೆಕ್ಟು. ಗುರುಜಿ, ಈಗ ಮಾಲೆ ಹಾಕಿದಂಥವ್ರನ್ನ ನಾವು ಸ್ವಾಮಿ ಅಂತ ಕರಿತೀವಿ. ಈಗ ಅವರು ಕೂಡ ಪ್ರತಿ ಹೆಸರಿಟ್ಟು ಕರೀದಿಲ್ಲ, ಸ್ವಾಮಿ ಸ್ವಾಮಿ ಅಂತ ಕರೀತಾರೆ. ಅಂದರೆ ಅದು ಭಕ್ತಿ ಪರವಶ ಕೂಡ ಹಾಗಿರುತ್ತೆ ಅಂತ, ಭಕ್ತಿ ಪರಾಕಾಷ್ಠೆ ಹೇಗಿರುತ್ತೆ ಅಂತ ಇದರಲ್ಲಿ ನೋಡಿ. ಇದ್ರ ಬಗ್ಗೆ ನಾನು ಬಹಳಷ್ಟು ಮಾತನಾಡ್ತಾ ಇರ್ತೀವಿ. ಈ ಮಾಲೆ ಹಾಕಿರುವಂಥವ್ರು ನೀವು ನೋಡಿ, ಆ ಮಾಲೆ ಹಾಕಿದ್ಮೇಲೆ ಇಲ್ಲಿ ಧರ್ಮ ಜಾತಿ ಯಾವುದೂ ಇಲ್ಲ. ಇವತ್ತೆಲ್ಲ ನಾವು ಹೇಳ್ತೀವಿ ನೋಡಿ, ಕೆಳಮಟ್ಟದ ಜಾತಿಯವರು ಇವರು, ಮತ್ತು ಈಗೆಲ್ಲ ಹೋಗಿದೆ. ಆಗಿನ ಕಾಲದಲ್ಲಿ ಇದನ್ನು ಹೋಗಲಾಡಿಸೋದಕ್ಕೆ ಇದೊಂದು ದಾರಿ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದೀನಿ. ಈಗ ಬೇರೆ ಒಂದು ಕೆಳಮಟ್ಟದ ಜಾತಿಯವರಪ್ಪ ಅಂತ ಹೇಳಿದ್ರೇನು ಆತನಿಗೂ ಮಾಲೆ ಧಾರಣೆ ಮಾಡಿಕೊಂಡ್ರೆ ಮೇಲ್ಮಟ್ಟದ ಜಾತಿಯವನು ಕಾಲು ನಮಸ್ಕಾರ ಮಾಡ್ಕೊಳ್ಳುವಂಥದ್ದು. ಯಾಕಂದರೆ ದೈವಕ್ಕೆ ಸಮಾನ ಇಷ್ಟು ನಿಯಮಗಳನ್ನು ಇಟ್ಟುಕೊಂಡು ಫಾಲೋಅಪ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಮಾಲಾಧಾರೆಗೆ ಅಷ್ಟು ಮಹತ್ವವನ್ನು ಕೊಟ್ಟಿರುವಂಥದ್ದಿದೆ. ಪ್ರತಿಯೊಬ್ಬರೂ ಸಹ ಈಗ ಅರ್ಚಕನಾಗೇನೇ ಇರಬೇಕು ಸ್ವಾಮಿಗಳು ಅಂತ ಏನು ಕರಿತೀವಿ, ಆತನು ಆ ಸ್ವರೂಪಕ್ಕೆ ಅಲ್ಲಿ ಹೋಗಿ ಆ ಸ್ಥಾನಕ್ಕೆ ಕೂತ್ಕೊಂಡಿರ್ತಾನೆ. ಸೊ ಅದನ್ನೇ ಹೇಳೋದು ಕೆಲವು ಗ್ರಂಥಗಳಲ್ಲಿ. ಸೊ ಇಲ್ಲಿ ಕೆಲವೊಂದೆಲ್ಲ ನೀನು ಯಾವ ವೃತ್ತಿಯನ್ನು ಮಾಡ್ತಾ ಇರ್ತೀಯೋ ಆ ವೃತ್ತಿಗೆ ಅನುಸಾರವಾಗಿ ನಿನ್ನ ಜಾತಿಯನ್ನು ನಿರ್ಧಾರ ಆಗಿರುವಂಥದ್ದು. ಸೊ ನಾನು ಮೇಲ್ಮಟ್ಟಿಗೆ ನಾನು ಬ್ರಾಹ್ಮಣ ನಾನು ಅಂತ ಹೇಳಿದೆ ನಿಂದು ದೊಡ್ಡ ಜಾತಿ ಅನ್ನುವಂಥದ್ದೇನಿಲ್ಲ. ಅವನು ಕಲ್ತಿದ್ದಾನೆ, ವೇದವನ್ನು ಕಲ್ತಿದ್ದಾನೆ. ವೇದವನ್ನು ಕಲ್ತಿ ದೇವಸ್ಥಾನ ಪೂಜೆ ಪುನಸ್ಕಾರಗಳಿಗೋಸ್ಕರ ಮೀಸಲಾಗಿಟ್ಟಿದ್ದಾನೆ. ಅದಕ್ಕೆ ಆತನಿಗೆ ಬ್ರಾಹ್ಮಣ ಅಂತ ಹೇಳಿ ಇಟ್ಟಿರುವಂಥದ್ದು. ಒಂದೊಂದು ಕೆಲಸ ವೃತ್ತಿ ಏನೇನು ಮಾಡ್ತಾರೋ ವೃತ್ತಿಗೆ ಅನುಸಾರವಾಗಿ ಅವರವರ ಒಂದಷ್ಟು ಜಾತಿಗಳನ್ನು ವಿಂಗಡಣೆ ಮಾಡಿರುವಂಥದ್ದು. ಇಲ್ಲಿ ಆಗಿನ ಕಾಲದಲ್ಲಿ ನೋಡಿ, ಈ ಜಾತಿಗಳು ಏನು ಪದ್ಧತಿಗಳಿದೆ ಅದಕ್ಕೆಲ್ಲ ಮೀರಿರುವಂತಹದ್ದೇ ದೈವ ಒಂದು ಸಾನ್ನಿಧ್ಯ. ಒಂದು ಮಾಲೆಯನ್ನು ಹಾಕಿದ್ರೆ ಯಾವುದೇ ಜಾತಿ ಇದ್ದರೂ ಅಲ್ಲಿ ಹೋಗಿ ಅವನ್ನ ನಮಸ್ಕಾರ ಮಾಡುವಂಥದ್ದು ಮತ್ತು ಸ್ವಾಮಿ ಅಂತ ಕರೆಯುವಂಥದ್ದು ಇಲ್ಲೆಲ್ಲ ಸರಿ ಹೋಗೋದಕ್ಕೋಸ್ಕರ ಅದು ಒಂದು ಕಾರಣ ಅಂತಲೂ ಹೇಳಬಹುದು. ನಿಜ. ಗುರುಜಿ, ಈಗ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ನಾವು ಪ್ರಾರ್ಥನೆ ಮಾಡ್ತೀವಿ, ಅಂದರೆ ಕೈ ಮುಗಿತೀವಿ, ಬೇಡ್ಕೊಳ್ತೀವಿ, ನಮ್ಗೆ ಹಿಂಗಾಗಬೇಕು ಅಥವಾ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬೇಕು ಅಂತ ಹೇಳಿ. ಅಯ್ಯಪ್ಪ ಮುಂದೆ ಹೋದಂಥ ಸಂದರ್ಭದಲ್ಲಿ ಅದು ಪ್ರಾರ್ಥನೆ ಅದು ವಿಶಿಷ್ಟವಾಗಿರುತ್ತಾ ಹೇಗೆ? ಅಂದರೆ ಅವರವ್ರ ವೈಯಕ್ತಿಕವಾದಂಥ ಕೆಲವೊಂದಿಷ್ಟು ಬೇಡಿಕೆಗಳಿರ್ತಾವ ಅಂತ ಹೆಂಗೆ? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಭಕ್ತಿ ಪ್ರಧಾನವಾಗಿ ಬರುವಂಥದ್ದಾಯಿತು ಅಂದರೆ ಇಲ್ಲಿ ಬೇಡಿಕೆಗಳು ಅಂತ ಹೇಳಿದ್ರೆ ನಮ್ಮ ಕರ್ಮಗಳು ಏನಿರುತ್ತೆ, ಒಂದಷ್ಟು ಸಮಸ್ಯೆಗಳು ಏನಿರುತ್ತೆ, ಒಂದಷ್ಟು ದೇವರ ಮುಂದೆ ಇಡಬಹುದು ಹೊರತು, ಆದರೆ ದೇವರು ನಿನ್ನ ಸಮಸ್ಯೆಗೋಸ್ಕರನೇ ನಾನು ಎಲ್ಲ ಪರಿಹರಿಸ್ತೀನಿ ಅನ್ನುವಂಥದ್ದೇನಿಲ್ಲ. ಕರ್ಮ ಫಲಾನುಸಾರವಾಗಿ ನಾನು ನಿನಗೆ ಫಲಗಳನ್ನು ಕೊಡ್ತೀನಿ ಅಂತ ಹೇಳುತ್ತೆ. ನಮ್ಮ ಜ್ಯೋತಿಷ್ಯದಲ್ಲಿ ಒಂದು ಮಾತು ಹೇಳುತ್ತೆ ನೋಡಿ, ಕೆಲವು ಗ್ರಹಗಳು ಫಲಗಳು ಹೇಗೆ ಕೊಡುತ್ತೆ ಅಂತ ಹೇಳಿದ್ರೆ ನಿನ್ನ ಕರ್ಮ ಫಲಗಳ ಅನುಸಾರವಾಗಿ ನಾನು ನಿನಗೆ ಯೋಗಗಳನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ ಗ್ರಹಗಳು. ನಾನು ಮೊನ್ನೆ ಒಂದಷ್ಟು ಗ್ರಂಥಗಳಲ್ಲಿ ನೋಡಿದಾಗ ಈ ಪಿತೃದೋಷಗಳು ಅಂತ ಹೇಳ್ತೀವಿ. ನಾನಾಗಲೇ ದೋಷಗಳ ವಿಚಾರದಲ್ಲಿ ಬಂದಾಗ ಹೇಳ್ತಾ ಇದ್ದೆ, ಈ ಪಿತೃದೋಷ ಇರುವಂಥವ್ರಿಗೆ ನಿಮಗೆ ಗಜಕೇಸರಿ ಯೋಗ ಅದೇ ಒಂದಷ್ಟು ಯೋಗಗಳು ಹೇಗೆ ಕೆಲಸ ಮಾಡುತ್ತೆ ಅಂದರೆ ರಾಜಯೋಗವನ್ನು ತಂದು ಕೊಡುತ್ತೆ ಅಂತ ಹೇಳುತ್ತೆ. ಈ ಶಶಿಮಂಗಳ ಯೋಗ ಆಗ್ಬೋದು, ಗಜಕೇಶ್ವರಿ ಯೋಗ ಆಗ್ಬೋದು, ಚತುರ್ಸಾಗರ ಯೋಗ ಆಗಬಹುದು. ಈ ಯೋಗಗಳಿದ್ರೂ ಫಲಗಳು ಕೊಡೋದಿಲ್ಲ ಅಂತ ಹೇಳುತ್ತೆ. ಯಾಕಂತ ಹೇಳಿದ್ರೆ ನಿನ್ನ ಕರ್ಮಗಳು ಏನಿದೆ ನಿನ್ನ ಸುತ್ತುತ್ತಾ ಇದೆ, ಆ ಕರ್ಮ ಕಳೆಯೋವರೆಗೂ ನಿನಗೆ ಗ್ರಹಗಳ ಫಲಗಳು ಕೊಡೋದಿಲ್ಲ ಅಂತ ಹೇಳುತ್ತೆ. ಸೊ ಇಲ್ಲಿ ಆ ಏನು ಕರ್ಮಗಳನ್ನು ಕಳೆಯುವಂಥದ್ದೇನಿದೆ ದೇವತಾ ದರ್ಶನದಿಂದ ಪರಿಹಾರ ಸಿಗುತ್ತೆ. ಒಂದಷ್ಟು ಮನಶಸ್ವ ಪೂರ್ವಕವಾಗಿ ಯಾರಿಗಾದ್ರೂ ಒಂದು ಸಹಾಯ, ಒಂದಷ್ಟು ಏನಾದರೂ ಧನ ಸಹಾಯ ಆಗಬಹುದು, ಅಥವಾ ಏನೋ ಒಂದು ಕಷ್ಟದಲ್ಲಿರುವವರಿಗೆ ಒಂದಷ್ಟು ಅವ್ರಿಗೆ ದುಡ್ಡಿಂದೇ ಬೇಕಾಗಿಲ್ಲ, ಏನೋ ಒಂದು ಆರೋಗ್ಯದ ಸಮಸ್ಯೆನೋ ಅಥವಾ ಅವರ ಕಷ್ಟಕ್ಕೆ ಏನೋ ಒಂದು ಮಾತು ಹೇಳುವಂಥದ್ದು. ಸೊ ಅಲ್ಲಿನೂ ದೇವರು ಕಾಣಬಹುದು ಅನ್ನುವಂಥದ್ದು ಹೇಳುತ್ತೆ. ಸೊ ಇಲ್ಲಿನೂ ನಾವು ದೇವಸ್ಥಾನದ ವಿಚಾರದಲ್ಲಿ ಬಂದಾಗ ಈ ಅವರವರ ಭಾವನೆಗಳು ಏನಿರುತ್ತೆ, ಒಂದಷ್ಟು ಸಮಸ್ಯೆಗಳು ಏನಿರುತ್ತೆ ಅದೊಂದಷ್ಟು ಅವರ ವ್ಯಕ್ತಪಡಿಸೋದು ಒಂದು ಬಿಟ್ಟರೆ ಅಲ್ಲಿ ಮೂಲತಃ ಭಕ್ತಿ ಪ್ರಧಾನವಾಗಿರುತ್ತೆ. ಒಂದಷ್ಟು ಆಧ್ಯಾತ್ಮಿಕದ ಕಡೆ ಒಲವನ್ನು ಕೊಡುವಂಥದ್ದಿರುತ್ತೆ, ಮನಸ್ಸು ಪರಿವರ್ತನೆ ಕಡೆಗೆ ಹೋಗುವಂಥದ್ದಿರುತ್ತೆ. ಕೆಲವೊಂದು ದೇವಸ್ಥಾನಗಳಲ್ಲಿ ನಿಮ್ಗೆ ನೆನಪಿರಬಹುದು, ನೀವೇ ಇಲ್ಲಾದ್ರೂ ದೇವಸ್ಥಾನಕ್ಕೆ ಹೋದಾಗ ನಾವು ಏನೇನೋ ಅಂದ್ಕೊಂಡಿರ್ತೀವಿ. ಈಗ ತಿರುಪತಿ ದರ್ಶನದ ವಿಚಾರ ತಗೊಳ್ಳೋಣ, ಎಲ್ಲರೂ ಬಹಳ ಜನ ಹೋಗ್ತಾ ಇರ್ತಾರೆ, ನಾನು ಅದು ಕೇಳಬೇಕು, ನನಗೆ ಮನೆ ಬೇಕು, ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಏನೇನೋ ಅಂದ್ಕೊಂಡು ಹೋಗಿರ್ತಾರೆ, ಎಷ್ಟೋ ಆಲೋಚನೆಗಳಲ್ಲಿ ಹೋಗ್ತಾರೆ. ದೇವರನ್ನ ದರ್ಶನ ಮಾಡುವ ಅಷ್ಟೊತ್ತಿಗೆ ಆ ಆಲೋಚನೆಗಳೇ ಇರೋದಿಲ್ಲ, ಹಾಗೆ ತಳ್ತಾ ಇರ್ತಾರೆ, ಜನ ಜಾಸ್ತಿ ಆಗಿರ್ತಾರೆ. ಒಂದು ವಿಚಾರ, ದೇವ್ರನ್ನ ದರ್ಶನ ಮಾಡಿದ್ರೆ ಸಾಕಪ್ಪ ಅನ್ನುವಂಥದ್ದು, ಆ ಆಲೋಚನೆಯಲ್ಲಿ ನೋಡಿದ್ರೆ ಅಷ್ಟೇ ಮುಕ್ತಿ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳುತ್ತೆ. ಇಲ್ಲಿ ಶಬರಿಮಲೆ ದೇವಸ್ಥಾನದಲ್ಲಿ ಅಷ್ಟೇ,
ಅವರು ಏನೇ ಪ್ರಾರ್ಥನೆಗಳು, ಏನೇ ಸಂಕಲ್ಪಗಳು, ಏನೇ ಒಂದು ಇಟ್ಕೊಂಡು ಹೋದ್ರೇನು ಅವರಿಗೆ ಮೂಲತಃ ಅವರು ಏನು ಕರ್ಮಗಳು ಇರುತ್ತೋ ಫಲಗಳು ಅದು ಬಂದೇ ಬರುತ್ತೆ. ಮತ್ತು ಅದರ ಜೊತೆಗೆ ಒಂದಷ್ಟು ಪುಣ್ಯಕ್ಷೇತ್ರ ದರ್ಶನದಿಂದ ಕರ್ಮಗಳು ಕಳೆಯುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ನಿಜ ಗುರುಜಿ. ಗುರುಜಿ, ಈಗ ಈ ತಿರುಪತಿಗೆ ಹೋಗಿ ಬಂದಿರ್ತಾರೆ ಕೆಲವೊಬ್ಬರು, ಅಥವಾ ಇನ್ನೊಂದು ದೇವ್ರ ದರ್ಶನ ಮಾಡಿರ್ತಾರೆ. ನಾನಲ್ಲಿ ನಡ್ಕೊಂಡೆ, ನಾನಲ್ಲಿಗೆ ಪ್ರತಿ ತಿಂಗಳು ಹೋಗ್ತೀನಿ, ಅಥವಾ ಅಮಾವಾಸ್ಯೆ ದಿನ ಹೋಗ್ತೀನಿ, ಅಥವಾ ಮಕರ ಸಂಕ್ರಾಂತಿ ದಿನ ಹೋಗಿ ಬರ್ತೀನಿ, ನನಗೆ ಒಳ್ಳೇದಾಯಿತು, ನನಗೆ ಆರ್ಥಿಕವಾಗಿ ಕೂಡ ನನಗೆ ಅನುಕೂಲ ಆಯಿತು ಅಂಥೇಳಿ ಸಹಜವಾಗಿ ಆಡು ಭಾಷೆಯಲ್ಲಿ ಅಥವಾ ಸ್ನೇಹಿತರ ಹತ್ರ, ಕುಟುಂಬಸ್ಥರ ಹೇಳ್ಕೊಳ್ತಾ ಇರ್ತಾರೆ. ಬಟ್ ಈ ಅಯ್ಯಪ್ಪ ಅಂತ ಬಂದಾಗ ಇಲ್ಲಿ ಒಳಿತಾಗಿರುವಂಥ ವಿಚಾರ ನೋಡೋದಾದರೆ ನಿಮ್ಮ ಗಮನಕ್ಕೆ ಬಂದ ಹಾಗೆ, ನನಗೆ ಒಳ್ಳೇದಾಯ್ತಪ್ಪ, ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದೆ, ನನಗೆ ಈ ಬದಲಾವಣೆ ಆಯಿತು, ಈ ಥರ ಕೇಳಿದರೆ ಗುರುಜಿ? ಭಾಳಷ್ಟು ಕೇಳಿದ್ದೀವಿ. ಯಾಕಂದರೆ ಒಂದೊಂದು ಪುಣ್ಯಕ್ಷೇತ್ರಗಳಲ್ಲಿ ಒಂದೊಂದು ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ನೀವು ಈ ಬರ್ಮಾಡ ಟ್ರಯಾಂಗಲ್ ಕೇಳಿದ್ದೀರಾ? ಸೊ ಅಲ್ಲಿ ಹೋದರೆ ವಿಮಾನಗಳೇ ಒಂದು ಅಯಸ್ಕಾಂತ ಶಕ್ತಿ ನಾವು ಕಾಣಬಹುದು. ಸೊ ಅದೇ ಥರ ಒಂದು ದೇವಸ್ಥಾನದಲ್ಲಿ ಒಂದು ಅಯಸ್ಕಾಂತ ಶಕ್ತಿ ಇರುತ್ತೆ. ಅದು ಯಾವುದೇ ದೇವಸ್ಥಾನ ಆಗ್ಬೋದು. ಅಲ್ಲಿ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಹೋದಾಗೂ ಆ ಒಂದು ಶಕ್ತಿ ಸಕಾರಾತ್ಮಕವಾದಂತಹ ನಮ್ಮ ಮೇಲೆ ಆತ್ಮಕ್ಕೆ ಬಿದ್ದಾಗ ಒಂದು ಬದಲಾವಣೆಗಳನ್ನು ಕಾಣಬಹುದು. ಎಸ್ ಗುರುಜಿ, ಮಾತಾಡೋಣ ಗುರುಜಿ, ಒಂದು ಬ್ರೇಕ್ ಸಮಯ ಆಗಿದೆ. ನೋಡ್ತಾ ಇದ್ದೀವಿ ನಾವು ದೃಶ್ಯಗಳಲ್ಲಿ ಲಕ್ಷಾಂತರ ಭಕ್ತ ಸಮೂಹ ಕಾದು ಕೂತಿದೆ ಮಕರ ಜ್ಯೋತಿಯ ದರ್ಶನಕ್ಕೋಸ್ಕರ. ಬಹಳ ಪಾವಿತ್ರತೆಯಿಂದ ಮತ್ತು ಬಹಳ ಆ ಒಂದು ತಮ್ಮ ಪರಾಕಾಷ್ಠೆಗಳಿಂದ, ಭಕ್ತಿಯಿಂದ ಅಲ್ಲಿ ಕಾಯ್ತಾ ಇದ್ದಾರೆ.